ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಬಳಗನೂರಿನಲ್ಲಿ ಎಲ್ಲರನ್ನು ಭೇಟಿಯಾಗಿ ಮಳೆ ಬಂದಿದ್ದು ಒಂದು ಕಡೆ ಖುಷಿಯಾದರೆ ಮಳೆ ಬಂದು ನಮ್ಮ ಬೀದಿ ವ್ಯಾಪಾರಿಗಳ ಪರಿಸ್ಥಿತಿ ನೋಡಿ ಅಷ್ಟೇ ಬೇಜಾರಾಯ್ತು. ಏನು ಅಂತ ಹೇಳ್ತೀನಿ, ವಿಡಿಯೋನ ಕೊನೆವರೆಗೂ ನೋಡಿ. ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ಪ್ರೀತಿ ಈರನಗೌಡ. ಕೆಲಸಕ್ಕೆ ಅಂತ ನಮ್ಮ ಮಸ್ಕಿಯಿಂದ ಗೌಡನಬಾವಿ, ಜಾವಳಗೆರ, ದಿದ್ದಿಗೆ, ಬೆಳಗನೂರು ಮಾರ್ಗವಾಗಿ ಬಳಗನೂರು ಗ್ರಾಮಕ್ಕೆ ಬಂದಿನಿ ನೋಡ್ರಪ್ಪ. ಇಲ್ಲಿಗೆ ಬಂದು ನೋಡಿದರೆ ನಮ್ಮ ಮಾನವೀಯ ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷರಾದ ಹನುಮಂತ ಕೋಟೆ ಸರ್ ಅವರು ತಮ್ಮ ಟೀಮ್ ಜೊತೆ ಬಂದಿದ್ದರು. ಎಲ್ಲರನ್ನು ಭೇಟಿಯಾಗಿ ಮಾತನಾಡಿಸಿದೆ. ಹಾಗೂ ನನ್ನ ಗೆಳೆಯರಾದ ಸ್ಕಾರ್ಫ್ ಭೀಮೇಶ್ ಹಾಗೂ ಗೆಳೆಯರ ಬಳಗ ಎಲ್ಲರೂ ಬಂದು ಪ್ರೀತಿಯಿಂದ ಮಾತನಾಡಿಸಿದರು. ಬಳಗನೂರು ಗ್ರಾಮದಲ್ಲಿ ಪ್ರತಿ ಸೋಮವಾರ ಜನಜಾತ್ರೆಯಿಂದ ಸಂತೆ ನಡೆಯುತ್ತದೆ. ಆದರೆ ಈ ವಾರ ಮಳೆ ರಾಯನ ಆರ್ಭಟದಿಂದ ಬೀದಿ ವ್ಯಾಪಾರಿಗಳು ದಿಕ್ಕು ಪಾಳಾದರು. ಏನು ಮಾಡುವುದು, ಮಿಡಿಲ್ ಕ್ಲಾಸ್ ಹಾಗೂ ಬಡವರ ಪರಿಸ್ಥಿತಿನೇ ಹೀಗೆ. ಯಾಕೆಂದರೆ ನಮ್ಮನ್ನು ನಂಬಿಕೊಂಡು ನಮ್ಮ ಮನೆಯ ಜವಾಬ್ದಾರಿಗಳು ಬೇಜಾನ್ ಇರುತ್ತವೆ. ಹಾಗಾಗಿ ಏನಾದರೂ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಜೀವನ ಸಾಗಿಸಲೇಬೇಕು. ರೈತರು ಪ್ರತಿದಿನ ಮಳೆ, ಗಾಳಿ, ಚಳಿ, ಬಿಸಿಲು ಎನ್ನದೆ ತಾನು ದುಡಿದು ಪ್ರತಿಯೊಬ್ಬರ ಹೊಟ್ಟೆ ತುಂಬಿಸುತ್ತಾನೆ. ಅದಕ್ಕೆ ಹೇಳುವುದು ರೈತ ಎಂದರೆ ದೇಶದ ಬೆನ್ನೆಲುಬು ಅಂತ. ಬೆಳಗಾಗುವ ಮುನ್ನವೇ ಬದುಕಿನ ಹುಡುಕಾಟ, ಬೀದಿಯ ಬದಿ ಅವರ ನಿತ್ಯದ ಪಾಠ. ದಿನವೆಲ್ಲ ದುಡಿದರೂ ಸಿಗದು ನೆಮ್ಮದಿ. ಎಷ್ಟೇ ಸಾಲ ಸಂಕಷ್ಟವಿದ್ದರೂ ಕೂಡ ಪ್ರಾಮಾಣಿಕ ದುಡಿಮೆ ಅವರ ಕುಟುಂಬಕ್ಕೆ ನಿಜವಾದ ಫಲ. ಅವರ ಶ್ರಮಕ್ಕೆ ಗೌರವ ನೀಡಿ ಕೈ ಹಿಡಿಯೋಣ. ಸ್ಥಳೀಯ ವ್ಯಾಪಾರಿಗಳನ್ನು ಪ್ರೀತಿಯಿಂದ ಬೆಂಬಲಿಸೋಣ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.